ಬೆಂಗಳೂರು ಅಭಿಮಾನಿಗಳಿಗೆ ಆರ್‌ಸಿಬಿ ಕೊನೆಗೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಆರ್‌ಸಿಬಿ ಪಂದ್ಯ ಆಡಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಆರ್‌ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿಯಲ್ಲೇ ಆರ್‌ಸಿಬಿ ಮ್ಯಾಚ್. ಬೆಂಗಳೂರಿನಲ್ಲಿ ಉದ್ಘಾಟನೆ ಪಂದ್ಯ. ಕಾಲ್ತುಳಿತ ದುರಂತದ ಬಳಿಕ ಚಿನ್ನಸ್ವಾಮಿಯಲ್ಲಿ ಆರ್‌ಸಿಬಿ ಪಂದ್ಯ ಆಯೋಜನೆ ಸುದ್ದಿ ಕೊನೆಗೂ ಹೊರಬಿದ್ದಿದೆ. ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಹೌದು, ಬೆಂಗಳೂರಿನಲ್ಲಿ ತವರು ಪಂದ್ಯಗಳನ್ನು ಆಡಲು ಆರ್‌ಸಿಬಿ ಆಡಳಿತ ಮಂಡಳಿ ಕೊನೆಗೂ ಒಪ್ಪಿಗೆ ಸೂಚಿಸಿದೆ. ಈ ಬಾರಿ ಸೀಸನ್ 7 ತವರು ಪಂದ್ಯಗಳ ಪೈಕಿ 5 ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುವುದು ಬಹುತೇಕ ಪಕ್ಕಾ ಆಗಿದೆ. ಉಳಿದ 2 ಪಂದ್ಯಗಳು ಛತ್ತೀಸ್ಗಢದ ರಾಯಪುರ ಮೈದಾನಕ್ಕೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಕಳೆದ ತಿಂಗಳಷ್ಟೇ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆ ವಿಚಾರವಾಗಿ ಸರ್ಕಾರ ಸಭೆ ಮಾಡಿ ಅನುಮತಿ ನೀಡಿತ್ತು. ಕೆಎಸ್ಸಿಎ ಕೂಡ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ವಾಪಸ್ ತರುವ ನಿಟ್ಟಿನಲ್ಲಿ ಹಲವು ತಯಾರಿ ಮಾಡಿತ್ತು. ಆದರೆ ಇಲ್ಲಿ ತನಕ ಈ ಬಗ್ಗೆ ಆರ್‌ಸಿಬಿ ಮಾತ್ರ ಬೆಂಗಳೂರಿನಲ್ಲಿ ಆಡುವ ಬಗ್ಗೆ ತೀರ್ಮಾನ ಅಂತಿಮಗೊಳಿಸಿರಲಿಲ್ಲ. ಆದರೆ ಈಗ ಸದ್ಯ ಬೆಂಗಳೂರಿನಲ್ಲಿ ಆಡುವ ನಿರ್ಧಾರಕ್ಕೆ ಬಂದಿದ್ದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಇಲ್ಲೇ ಆಗತ್ತೆ ಯಾಕಂದ್ರೆ 7 ಮ್ಯಾಚ್ ನಮಗೆ ಸಿಗುತ್ತೆ. ಅದರಲ್ಲಿ 5 ಲೀಗ್ ಫೇಸ್ನಲ್ಲಿ ಮೊದಲನೇ ಮ್ಯಾಚು ಇನಾಗ್ರಲ್ ಮ್ಯಾಚು ವಿತ್ ಇನಾಗ್ರೇಷನ್ ಸೆರೆಮನಿ. ಅದಾದ್ಮೇಲೆ 4 ಲೀಗ್ ಮ್ಯಾಚು, ಅದೆಲ್ಲ ಸೇರಿಸಿ 5 ಆಯಿತು ಆವಾಗ ಲೀಗ್ನಲ್ಲಿ. ಹಾಗೆಯೇ ಒಂದು ಪ್ಲೇ ಆಫ್ನಲ್ಲಿ, ಆಮೇಲೆ ಒಂದು ಫೈನಲ್ಸ್ ಇಲ್ಲಿ. ಯಾಕೆಂದರೆ ಆರ್‌ಸಿಬಿ ಗೆದ್ದಿರೋದ್ರಿಂದ ಹೋದ ವರ್ಷ, ಸೊ ಫೈನಲ್ಸು ಯಾರು ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಆಗಬೇಕು ಅನ್ನೋ ಒಂದು ಟ್ರೆಡಿಷನ್ ಅಂತ ಹೇಳ್ಬೋದು, ಅಥವಾ ರೂಲ್ ಅಂತ ಹೇಳ್ಬೋದು. ಇನ್ನು ಖುದ್ದು ಆರ್‌ಸಿಬಿ ಆಡಳಿತ ಮಂಡಳಿ ಈ ಬಗ್ಗೆ ತನ್ನ ಎಕ್ಸ್ ಪೋಸ್ಟ್ ನಲ್ಲಿ ಸುಳಿವು ನೀಡಿದೆ. ಹೋಮ್ ಆಫ್ ಚಾಂಪಿಯನ್ಸ್ ಎಂಬ ಪೋಸ್ಟ್ ಹಾಕುವ ಮೂಲಕ ತವರಿಗೆ ಮತ್ತೆ ಮರಳುವ ಬಗ್ಗೆ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದೆ. ಇನ್ನೂ ಸೀಸನ್ ವೇಳಾಪಟ್ಟಿ ಅಂತಿಮವಾಗಿಲ್ಲ. ಶೀಘ್ರದಲ್ಲೇ ಅಂತಿಮ ವೇಳಾಪಟ್ಟಿ ಬಿಡುಗಡೆಯಾಗಲಿದ್ದು ಉದ್ಘಾಟನಾ ಪಂದ್ಯ ಬೆಂಗಳೂರಿನಲ್ಲೇ ನಡೆಯುವ ಸಾಧ್ಯತೆ ಇದೆ. ಒಟ್ಟಾರೆ ಕಾಲ್ತುಳಿತ ದುರಂತದ ನೋವಿನ ಬಳಿಕ ಮತ್ತೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಚಿಗುರು ಆರಂಭವಾಗಿದ್ದು ಅಭಿಮಾನಿಗಳ ಪಾಲಿಗೆ ಐಪಿಎಲ್ ಧಮಾಕ ಮತ್ತಷ್ಟು ಸಂಭ್ರಮ ಹೆಚ್ಚಿಸಲಿದೆ. ರಾಘು ಮರಿಸ್ವಾಮಿ, ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.